ಬಾಳೆ ದಿಂಡು ಹೇಗೆ ನಿಮ್ಮ ಮನಸ್ಸಿಗೆ ಬಂದಿದ್ದು? ಈಗ ಬಾಳೆ ನಾವೇನ್ ಕಟಾವ್ ಮಾಡ್ತೀವಲ್ಲ ಆ ಬುಡ ವೇಸ್ಟ್. ಹೌದು. ಸೊ ಆ ವೇಸ್ಟ್ ನ ತಗೊಂಡು ಒಂದಷ್ಟು ಪ್ರಾಡಕ್ಟ್ ಮಾಡಿದಾಗ ಕಸದಿಂದ ರಸ ಅಂತ ಒಂದಷ್ಟು ಇದಾಗುತ್ತೆ, ಮತ್ತೆ ರೈತರಿಗೆ ಇದರಲ್ಲಿ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ಆ ಹೊಲನ ಕ್ಲೀನ್ ಮಾಡ್ಸಕ್ಕಾರು ಏನ್ ಖರ್ಚು ಬೀಳುತ್ತೆ ಅದಾರು ಇದರಿಂದ ಒಂದು ಅನುಕೂಲ ಆಗ್ಲಿ ಅಂತ ಒಂದ್ ಅನಿಸ್ತು. ಜೊತೆಗೆ ಇದನ್ನ ಇನ್ನೊಂದು ಕಾರಣ ಏನಂದ್ರೆ, ನಾವಲ್ಲಿ ತೋಟದಲ್ಲಿ ಕೆಲ್ಸಕ್ಕೆ ಬರೋ ವಯಸ್ಸಾಗಿರೋ ಅಜ್ಜಿದಿರ್ ಕೆಲ್ಸಕ್ಕೆ ಬರೋರು, ಅವ್ರು ಕೊಡ್ತಿದ್ದು 120-130 ರೂಪಾಯಿ. ಆ 130 1.5 ಕಿಲೋಮೀಟರ್ ನಡ್ಕೊಂಡ್ ಬರೋರು, ಕೆಲಸ ಮಾಡಿ ಅಷ್ಟು ಕಷ್ಟಪಟ್ಟು ಹೋಗೋರು, ಬಿಸಿಲು ಇದ್ದಿದ್ದೆ. ಅವಾಗ ಅನಿಸ್ತಿತ್ತು ನಾವು ನಮ್ಮ ಸಿಟಿಗಳಲ್ಲಿ ಮಕ್ಳಿಗೆ ಒಂದು ಚಾಕ್ಲೇಟ್ ಬೆಲೆ ಅಲ್ಲ ಅದು. ಸೊ ಅಷ್ಟು ಕಷ್ಟಪಡ್ತಾರೆ ಮಹಿಳೆಯರು. ಅದು ಹಳ್ಳಿಲಿ ಯಾಕೆ ಹಳ್ಳಿಲೇ ಇರೋಂಥ ಮಹಿಳೆಯರಿಗೆ ಉಪಯೋಗ ಆಗ್ಬೇಕು, ಅದ್ರ ಜೊತೆಗೆ ರೈತರಿಗೂ ಒಂದು ಅನುಕೂಲ ಆಗ್ಬೇಕು ಅಂತ ಒಂದು ಯೋಚನೆ ಮಾಡಿ ಆ ಕರೋನಾ ಟೈಮಲ್ಲಿ ಕೂತಿ ಹಂಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಮನೆಯಲ್ಲಿ ನನ್ನ ಹಸ್ಬೆಂಡು ನನ್ನ ತಂದೆ ಎಲ್ಲ ಸೇರಿ ಒಂದೇನಾದ್ರು ಮಾಡು ಅಂತ ಅವರು ಸ್ವಲ್ಪ ಅವರೇ ಮೇಜರ್ ನನಗೆ ಮಾಡೋಕ್ಕೆ ಕಾರಣ ಅವರಿಬ್ರು. ಅದರ ಬೇಸಿಸ್ ಮೇಲೆ ನಾನು 3 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ.